ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇನ್ನು ವೃಶ್ಚಿಕ ರಾಶಿ, ಗುರುಬಲ ಇಲ್ಲ ಇವರಿಗೆ, ಪಂಚಮದಲ್ಲಿ ಶನಿ ಬೇರೆ, ಈ ತರದೆಲ್ಲ ಹೇಳ್ಬಿಟ್ಟಿರ್ತಾರೆ. ಸುಖದಲ್ಲಿ ಬೇರೆ ರಾಹು ಇದ್ದಾನೆ. ಹೌದು, ಸುಖದಲ್ಲಿ ರಾಹು ಇದ್ದಾಗ ಅದೊಂಥರ ಭಾರವೇ. ಸುಖ ಇದೆಯಪ್ಪ, ಭಾರವೇ. ಮನೆ ತುಂಬಾ ಮಕ್ಕಳಿರ್ಬೇಕು, ಮನೆ ದೊಡ್ಡ ಜವಾಬ್ದಾರಿ ಇರ್ಬೇಕು, ದೊಡ್ಡ ಅಳಿಯ, ದೊಡ್ಡ ಮಗ, ದೊಡ್ಡ ಸೊಸೆ ಆಗಿದ್ದರೆ, ಒಬ್ಬನೇ ಮಗ ಒಬ್ಬನೇ ಮಗಳಾಗಿದ್ದರೆ ಅವ್ರಿಗೆ ಸ್ವಲ್ಪ ಸುಖವೇ ಅದು. ಬಟ್ ಭಾರವೇ, ಅಮ್ಮನ್ನು ನೋಡ್ಬೇಕು, ಅತ್ತೆನೂ ನೋಡ್ಬೇಕು, ಈ ರೀತಿಯದೊಂದು ಛಾಯೆ. ಗುರು ವಕ್ರ ಅಷ್ಟಮದಲ್ಲಿದ್ದಾನೆ ನಿಜವೇ, ಆದರೆ ತನ್ಮನೆನೇ ನೋಡ್ತಿದ್ದಾನೆ, ಗುರು ನಕ್ಷತ್ರದಲ್ಲೇ ನೋಡ್ತಿದ್ದಾನೆ. ಸೊ ಇರತಕ್ಕಂಥ ಕಮಿಟ್ಮೆಂಟ್ಗಳಿಗೆ ಏನಾದ್ರೂ ಒಂದು ದಾರಿ ಆಗುತ್ತೆ. ಬಟ್ ಗುರು ವಕ್ರ ಇರೋದ್ರಿಂದ ಕಳ್ತನಗಳಾಗುತ್ತೆ, ಮೋಸ ಆಗುತ್ತೆ. ಅದೊಂದು ನೋಡ್ಕೊಳ್ಳಿ. ಯಾರಾದ್ರೂ ನಂಬಿ ಅನಗತ್ಯ ಖರ್ಚು, ಕೋರ್ಟ್ ಸಮಸ್ಯೆಗಳು, ಕೋರ್ಟ್ಗೆ ಹೋಗಿದ್ರೆ ಒಂದ್ ಸ್ವಲ್ಪ ಹಿನ್ನಡೆಗಳು, ನಿಮ್ ಪರವಾಗಿ ನಿಮ್ಮ ವಕೀಲರೇ ಬಂದು ಕೇಸ್ ಅಟೆಂಡ್ ಮಾಡಿರೋದಿಲ್ಲ, ಸುಮ್ಮನೆ ಒಂದು ದುಡ್ಡು ಖರ್ಚು ಮಾಡೋದು, ವಾಹನಗಳಿಗೆ ಖರ್ಚು, ಒಡ ಹುಟ್ಟಿದವರಿಗೆ ಖರ್ಚು, ಸೋದರರಿಗೆ ಖರ್ಚು, ವ್ಯವಹಾರಕ್ಕೆ ಖರ್ಚು, ಕುಟುಂಬಕ್ಕೆ ಖರ್ಚು, ಮಕ್ಕಳ ವಿಚಾರದಲ್ಲಿ ಒಂದು ಘಾಸಿ ಆಗುತ್ತೆ. ಮಕ್ಕಳ ಮದುವೆ, ಮಕ್ಕಳ ಸೆಟಲ್ಮೆಂಟು, ಮಕ್ಕಳ ಓದು, ಮಕ್ಕಳಿಗೋಸ್ಕರ ವ್ಯಾಪಾರ, ಮನೆ ಕಟ್ತಿದ್ದೀರಿ, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಅದ್ರ ಮೇಲೆ ಒಂದು ಸಾಲ ಮಾಡ್ಕೊಳ್ತಕ್ಕಂಥದ್ದು, ಯಾವುದೋ ಜಾಗ ಮಾರ್ಲಿಕ್ಕೆ ನೋಡ್ತಿದ್ದೀರಾ, ಅಲ್ಲೊಂದು ಸಣ್ಣ ಪೇಪರ್ಸ್ ಅಲ್ಲಿ ಒಂದು ಸಣ್ಣ ಬದಲಾವಣೆ, ಯಾವುದೋ ಒಂದು ಬಂಗಾರ ಅಡ ಇಡಬೇಕಾದಂತ ಪ್ರಸಂಗ, ಇಲ್ಲ ಇಟ್ಟಿದ್ದೀರಿ ಬಡ್ಡಿ ಕಟ್ಲಿಕ್ಕೆ ಆಗ್ತಿಲ್ಲ, ಈ ರೀತಿ ಚೀಟಿ ವ್ಯವಹಾರಗಳಲ್ಲಿ ಒಂದ್ ಸ್ವಲ್ಪ ಮೋಸ. ಈಗಿರೋ ಚೀಟಿ ಕಂಪ್ನಿಗಳು ಕೇಳಲೇಬೇಡಿ, ನಂಬರ್ 1 ಫ್ರಾಡ್. 50 ಬ್ರಾಂಚ್ ಅಂತ ಹೇಳ್ತಾನಲ್ವಾ, ನೀವು ಎಷ್ಟು ದೊಡ್ಡ, ನೀವು ಹುಡುಕ್ ನೋಡಿ, ಫೇಸ್ಬುಕ್ ಇನ್ನೊಂದು ಹೇಳ್ತಾರೆ ಅಂದ್ರೆ ಭಾರಿ ದೊಡ್ಡ ಫ್ರಾಡ್. ತುಂಬಾ ದೊಡ್ಡದಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಅವನೇನೋ ಟೋಪಿ ಹಾಕೋಕ್ ರೆಡಿ ಆಗಿದ್ದಾನೆ ಅಂತ. ಗುರು ವಕ್ರ ಸ್ಕ್ಯಾಂಡಲ್ಸು ಸಿಕ್ಕಾಕೋಗ್ಬಿಡ್ತೀರಿ ನೀವು. ಯಾರ್ದೋ ಮಾತು ಕೇಳಿ ಸ್ವಲ್ಪ ಸಾಲದ ಒತ್ತಡ ಇರುತ್ತೆ. ಆದರೆ ಧನಸ್ಥಾನವನ್ನ ಗುರು ನೋಡ್ತಿರೋದ್ರಿಂದ ದರ್ ಇಸ್ ಅ ಬ್ಯೂಟಿಫುಲ್ ಚೇಂಜಸ್. ಯು ವಿಲ್ ಹ್ಯಾವ್ ಅನ್ ಅಡಿಷನಲ್ ಇನ್ಕಮ್ ಮಾಡ್ತೀರಿ. ಎರಡೆರಡು ವ್ಯಾಪಾರ, ಈ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ಆಗಿದ್ದೀರಿ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್, ಬಟ್ಟೆಗಳ ವ್ಯಾಪಾರ, ಸೀರೆಗಳ ವ್ಯಾಪಾರ, ಅಲಂಕಾರಿಕ, ಉಪ್ಪ, ಊರಣ, ಜ್ಯೂಸು, ಹಣ್ಣು, ದೊಡ್ಡ ದೊಡ್ಡ ಗೋಡನ್ಗಳು ಇಟ್ಕೊಂಡಿದ್ದೀರಾ, ಗಾಡಿಗಳು ಇಟ್ಕೊಂಡಿದ್ದೀರಾ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಡ್ರೈವರ್ಗಳಾಗಿದ್ದೀರಾ, ವೆಹಿಕಲ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀರಾ, ಟ್ರಕ್ಗಳು ಇಟ್ಕೊಂಡಿದ್ದೀರಾ, ಗಾಡಿಗಳನ್ನ ಬಾಡಿಗೆ ಕೊಟ್ಟು ಒಂದು ವ್ಯಾಪಾರ ಮಾಡ್ತಕ್ಕಂಥದ್ದು, ಗಾಡಿಗಳನ್ನ ತಗೋಬಂದು ರೆಡಿ ಮಾಡಿ ಮಾರ್ತಕ್ಕಂಥದ್ದು, ಗಾಡಿಗಳ ಸರ್ವಿಸ್ ಮಾಡತಕ್ಕಂಥ ಒಂದು ವ್ಯವಹಾರಗಳು, ಆಮೇಲೆ ಈ ಒಂದು ಬರವಣಿಗೆ, ಲೇಖನ, ಸಂಕಲನ, ಆಕ್ಟಿಂಗು, ಕಲಾ ಮಾಧ್ಯಮ, ಇಂಥವುಗಳಲ್ಲಿ ವಿಶೇಷವಾಗಿ ನಿಮಗೆ ಬೆಳವಣಿಗೆ ಇರತಕ್ಕಂಥದ್ದು ಇರುತ್ತೆ. ಜನಗಳಿಗೆ ಒಂದ್ ಸ್ವಲ್ಪ ಎಷ್ಟು ಹೇಳಿದ್ರು ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ, ಯಾವುದೋ ಈ ಹುಚ್ಚು ಉನ್ಮಾದದ ಹೆಸರುಗಳ ಚಿಂತೆ. ಮೊನ್ನೆ ಕೂಡ ಒಂದು ಹುಡುಗ ಬಂದಿದ್ದಾನೆ, ಸಂಕಟ ಆಯ್ತು. ಶುಕ್ರ ರಾಹು ನೋಡ್ತಿದ್ದೆ, ಕಡಗ ಲಗ್ನಕ್ಕೆ ಸುಖದಿಂದ 10th in the 10th ಅನ್ನೋ ತರ ನೋಡ್ತಿದ್ದಾನೆ, ನಿಜವೇ ಒಪ್ಪೋಣ. ಸ್ಟಿಲ್ ಈಸ್ ಡ್ರ್ಯಾಗಿಂಗ್. ನನಗೆ ಬಿಗ್ ಬಾಸ್ಗೆ ಹೋಗ್ಬೇಕಿತ್ತು ಸರ್ ಅಂತ. ಏನೋ ಕಲಿತಿ, ಅದರಲ್ಲಿ ಏನೋ ಬರುತ್ತೆ, ಕಿರಿಸ್ತಾರೆ, ಹೊಡಿತಾರೆ, ಎಳಿತಾರೆ, ಏನಾದ್ರೂ ಅದರಲ್ಲಿಂದ ಒಂದು ಒಳ್ಳೇದು ಅನ್ನೋದನ್ನ ಒಂದು ತೋರಿಸು. ಅವ್ರ ಎಂಟರ್ಟೈನ್ಮೆಂಟ್ ಇಲ್ಲ ಗುರುಜಿ, ನಾನು ತುಂಬಾ ಪ್ರಯತ್ನ ಮಾಡಿದೆ, ನನಗದು ಬೇಕು. ಇನ್ನೇನು ಹೇಳ್ತೀರಿ? ಗುರು ವಕ್ರ ನೋಡಿ, ಇಂಥ ಒಂದು ಕೋರಿಕೆಗಳು ನಾವಾಗಿ ಆ ಥರದ್ದು ಪ್ರೊಜೆಕ್ಷನ್ ಮಾಡಿ 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 ಸಾಮಾನ್ಯ ಜನರಲ್ಲೂ ಕೂಡ ಈ ತರದ ಒಂದು ಉನ್ಮಾದ ಪ್ರಕ್ರಿಯೆ. ವೃಶ್ಚಿಕ ರಾಶಿಯವ್ರಿಗೆ ಅಂಥದ್ದು ಒಂದು ಸೆಳೆತ ಬರುತ್ತೆ, ಯಾಕಂದ್ರೆ ಶುಕ್ರ ಪಕ್ಕದಲ್ಲಿದ್ದಾನೆ. ಆಮೇಲೆ ನೋಡಿ, ನಿಮ್ಗೆ ಸಪ್ತಮೇ ಧನಸ್ಥಾನಂ, ಲಾಭಮೇ ಧನಸ್ಥಾನಂ, ದಶಮೇ ಧನಸ್ಥಾನಂ, ಭಾಗ್ಯಮೇ ಉಚ್ಚಸ್ಥಾನಂ. ಅಂತಿಂತ ಮಳೆಗಾಲ ಅಲ್ಲ, ನಿಮಗೆ ಕಮಿಟ್ಮೆಂಟ್ಸ್ ಇದೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಿಮ್ಗೆ 10 ರೂಪಾಯಿ ಬರುತ್ತೆ ಅಂತ ಹೇಳೋದಂದ್ರೆ ಒಂದು 15 ರೂಪಾಯಿ ಖರ್ಚಿರುತ್ತೆ. ಬಟ್ ಯು ವಿಲ್ ಹ್ಯಾವ್ ಎ ಬ್ಯೂಟಿಫುಲ್ ಇಯರ್. ಅದರಲ್ಲಂತೂ ಈ 150 ದಿನ ನಿಮಗೆ ಸ್ವಲ್ಪ ಕಮಿಟ್ಮೆಂಟ್ಗಳಿರಬಹುದು.
ಅಷ್ಟೇ ದುಡ್ಡು ಬರುತ್ತೆ. ಬಟ್ 150 ದಿನ ಆದ್ಮೇಲೆ ಬರೋ ದುಡ್ಡು ರೀ ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಗುರು ಉಚ್ಚಂಗತನಾಗ್ತಾನೆ ಭಾಗ್ಯಸ್ಥಾನದಲ್ಲಿ, ತನ್ನ ನಕ್ಷತ್ರದಲ್ಲೇ ಬರ್ತಾನೆ. ಆಮೇಲೆ ಶನಿ ನೋಡಿ ಪಂಚಮದಲ್ಲಿ, ಪಂಚಮ ಶನಿ ಇರಬಾರದು. ಪಂಚಮ ಶನಿ ಭಾರ. ಕರ್ಣನಂತೆ ವಿದುರನಂತೆ ಯೋಗ್ಯತೆ ಇದ್ದರು ಯುಜುತ್ಸು ಅವನ ಜಾತಕದಲ್ಲೂ ಹಾಗೆಯೇ. ಸಂಜಯ ಅವನ ಜಾತಕದಲ್ಲೂ ಹಾಗೆಯೇ. ಪಂಚಮ ಶನಿ ಅಂದ್ರೆ ನಿಮ್ಮಲ್ಲಿ ಟ್ಯಾಲೆಂಟ್ ಇರುತ್ತೆ, ನಿಮ್ಮನ್ನು ಗಮನಿಸೋಲ್ಲ. ನಿಮ್ಮಲ್ಲಿ ಯೋಗ್ಯತೆ ಇರುತ್ತೆ. ಇವತ್ತು ಮೊಹಮ್ಮದ್ ಶಮಿಗೆ ಹಂಗೆ ಆಗಿರೋದು. ಟ್ಯಾಲೆಂಟೆಡ್ ಮ್ಯಾನ್, ಹಾರ್ಡ್ ವರ್ಕಿಂಗ್ ಮ್ಯಾನ್. ಅಲ್ಲಿ ಏನೋ ಆ ರೀತಿ ಒಂದು ಅಡ್ಡಿ ವಿಘ್ನ, ರಾಂಗ್ ಪೀಪಲ್, ರಾಂಗ್ ಕನೆಕ್ಷನ್ ಅಂತ ಹೇಳ್ತಾರೆ. ಆದ್ರೆ ಅದೃಷ್ಟಕ್ಕೆ ನಿಮಗೆ ಗೊತ್ತಿಲ್ಲ, ಅಲ್ಲಿ ಶನಿ ಬಂದು ಗುರು ನಕ್ಷತ್ರದಲ್ಲಿ ಇದ್ದಾನೆ. ಅದನ್ನ ನೋಡ್ಬೇಕು ನಾವು. ಅಟ್ಸ್ ದ ಬ್ಯೂಟಿ. ಆಮೇಲೆ ಆ ರಾಹು ಕೂಡ ನೋಡಿ, ನಿಮಗೆ ರಾಹು ನಕ್ಷತ್ರದಲ್ಲೇ ಇರ್ಬೋದು ಸುಖದಲ್ಲಿ, ಬಟ್ ಅವನನ್ನ ಗುರು ವಕ್ರವಾಗಿ ಆ ಒಂದು ರಾಹು ಬಾಧೆಯನ್ನ ತಡಿತಿದ್ದಾನೆ. ಅದರಿಂದ ನಿಮಗೆ ದೊಡ್ಡ ಪೆಟ್ಟು ಬೀಳೋಲ್ಲ, ದೊಡ್ಡ ನಷ್ಟ ಆಗೋಲ್ಲ, ದೊಡ್ಡ ಕಷ್ಟ ಬರೋಲ್ಲ. ಮಕ್ಕಳ ಪ್ರಯತ್ನ ಇರತಕ್ಕಂಥವರಿಗೆ ಒಂದ್ ಸ್ವಲ್ಪ ಲಾಂಗ್ ಟರ್ಮ್ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಮೂಲಕ ಮಾಡ್ಕೊಳ್ತಕ್ಕಂಥದ್ದು, ಆಡಂಬರಕ್ಕೆ ಖರ್ಚುಗಳು ಸ್ವಲ್ಪ ಬರ್ತಕ್ಕಂಥದ್ದು ಆಗುತ್ತೆ. ಅಂಡ್ ಎಸ್ಪೆಷಲಿ ಗೌರ್ಮೆಂಟ್ ರಿಲೇಟೆಡ್, ಸ್ವಂತ ಬಿಸ್ನೆಸ್, ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರ ಮಾಡ್ತಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಬಂಪರ್ ಬೆಳೆ. ಒಂದು ಸೀರೆ ಇರ್ಬೋದು, ಹೂ ಇರ್ಬೋದು, ಹಣ್ಣು ಇರ್ಬೋದು. ಧನಸ್ಥಾನದಲ್ಲಿ ಯಾರ್ಯಾರಿದ್ದಾರೆ ನೋಡಿ, ವೃತ್ತಿ ಸ್ಥಾನ, ಧನಸ್ಥಾನ, ಕಮ್ಯುನಿಕೇಶನ್, ಕಸ್ಟಮರ್ ಸರ್ವಿಸ್, ಕಮಿಷನ್ ಏಜೆಂಟ್ ವ್ಯವಹಾರಗಳು, ಜಾಗ ಕೊಡಿಸ್ತಾನೆ, ಮನೆ ಕೊಡಿಸ್ತಾನೆ, ಬಂಗಾರವನ್ನ ಅಡವಿಟ್ಟು ದುಡ್ಡು ಕೊಡತಕ್ಕಂಥ ಮನಿ ಲೆಂಡಿಂಗ್ ಸಂಸ್ಥೆಗಳು ತುಂಬಾ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಆದ್ರೆ ಚೀಟಿ ವ್ಯವಹಾರ, ಶೂರಿಟಿ ವ್ಯವಹಾರ ಇದಕ್ಕೆ ಹೋಗ್ಬೇಡಿ. ಗುರು ವಕ್ರ ಇರೋದನ್ನ ಇನ್ನೊಬ್ರಿಗೆ ಮಧ್ಯವಾಗಿ ನಿಂತ್ಕೋಬೇಡಿ, ಅದನ್ನ ನೋಡ್ಕೊಳ್ಳಿ. ಗಾಡಿಗಳು, ಗಾಡಿಗಳಿಗೆ ಅಲಂಕಾರ ಮಾಡ್ತಕ್ಕಂಥದ್ದು, ಅಂದ್ರೆ ಇಂಟೀರಿಯರ್ ಅಲಂಕಾರ ಮಾಡಿ ಮಾರ್ತಕ್ಕಂಥದ್ದು, ವಜ್ರ ವೈಡೂರ್ಯಗಳನ್ನ ಇಟ್ಟು ನವರತ್ನಗಳನ್ನ ತಯಾರಿಸ್ತಕ್ಕಂಥದ್ದು, ಬಂಗಾರದ ವ್ಯಾಪಾರಿಗಳು, ಬಂಗಾರದ ಶಿಲ್ಪಿಗಳು, ತಾಮ್ರದ ವ್ಯಾಪಾರಿ, ಬೆಳ್ಳಿಯ ವ್ಯಾಪಾರಿ, ವಜ್ರ ವೈಡೂರ್ಯಗಳ ವ್ಯಾಪಾರಿ, ನೀರಾವರಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಸೊಪ್ಪುಗಳ ವ್ಯಾಪಾರ, ತೋಟಗಾರಿಕೆ ವಸ್ತುಗಳ ವ್ಯಾಪಾರ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಶ್ರೀಗಂಧ, ಗಂಧ ಇದಕ್ಕೆ ಸಂಬಂಧಪಟ್ಟಂಥದ್ದು, ಮೈಸೂರು ಸಿಲ್ಕ್ ಸ್ಯಾರಿ, ಕೆತ್ತನೆಯ ವಸ್ತುಗಳು, ಈ ಚನ್ನಪಟ್ಟಣ ಈ ಒಂದು ವಸ್ತುಗಳು ನೀವು ನೋಡಿರ್ತೀರಿ, ಏನಾದ್ರು ಮರದ ಕೆತ್ತನೆಯ ವಸ್ತುಗಳು, ಅಂತಹ ಒಂದು ವ್ಯಾಪಾರ. ಆಮೇಲೆ ಈ ಶಿಲ್ಪಿಗಳು, ಚಿತ್ರಕಲೆ, ಈ ಟ್ಯಾಂಜೂರ್ ಪೇಂಟಿಂಗ್ ಎಲ್ಲ ಮಾಡ್ತಿರ್ತೀರಲ್ವಾ, ಅಂತ ಒಂದು ವ್ಯಾಪಾರ. ದೇವತಾ ಅರ್ಚನೆ, ದೇವತಾ ಪೂಜೆ, ಹನುಮಾನ್ ಉಪಾಸಕರು, ಗೋಶಾಲೆ ಕಟ್ಕೊಂಡಿದ್ದೀರಾ, ಹೈನುಗಾರಿಕೆ ನಡೆಸ್ತಿದ್ದೀರಾ, ಹಾಲು, ಬೆಣ್ಣೆ, ತುಪ್ಪ, ಗೋವು, ಹಸು, ಮಶ್ರೂಮ್, ಪನ್ನೀರ್, ರಸ್ಮಲಾಯ್, ರಸಗುಲ್ಲ, ಸ್ವೀಟ್ ವಸ್ತುಗಳನ್ನ ತಯಾರಿಸಿ ಟಿನ್ ಮಾಡಿ ಕೊಡ್ತಕ್ಕಂಥದ್ದು, ಜ್ಯೂಸ್ ಅನ್ನ ಟಿನ್ ಮಾಡಿ ಮಾರತಕ್ಕಂಥದ್ದು, ಈ ಸ್ವೀಟ್ ಸ್ಟಾಲ್ಗಳನ್ನ ಇಟ್ಕೊಂಡಿದ್ದೀರಿ. ಇಂಥವುಗಳಲ್ಲಿ ವಿಶೇಷ ಪ್ರಗತಿ ಆಗತಕ್ಕಂಥದ್ದಾಗುತ್ತೆ. ನಿಮಗೆ ಸಂಗಾತಿಯಿಂದ ಸಹಕಾರ, ತಾಯಿಯಿಂದ ಸಹಕಾರ, ಭ್ರಾತೃವಿನಿಂದ ಸಹಕಾರ, ಒಡ ಹುಟ್ಟಿದವರಿಂದ ಸಹಕಾರ, ಸ್ನೇಹಿತರಿಂದ ಸಹಕಾರ. ಸ್ವಲ್ಪ ಪ್ರಯತ್ನ ಪಟ್ರೆ ಲೋನ್ ಮೂಲಕ ಏನಾದ್ರೂ ಒಂದು ಪುಟ್ಟದಾಗ ಒಂದು ಜಾಗ ತಗೊಳ್ಳೋದು, ಒಂದು ಗಾಡಿ ಬರಬೇಕು ನಿಮಗೆ. ನನ್ನ ಲೆಕ್ಕಾಚಾರ ಸರಿ ಇದ್ರೆ ಒಂದು 2 ವೀಲರ್ ಇರೋರಿಗೆ ಇನ್ನೊಂದು ಒಳ್ಳೆ 2 ವೀಲರ್, 4 ವೀಲರ್ ಇರೋರಿಗೆ ಇನ್ನೊಂದು 4 ವೀಲರ್ ತಗೊಳ್ಳೋದು, ಒಂದು ಮನೆ ಇರೋರಿಗೆ ಇನ್ನೊಂದು ಫ್ಲೋರ್ ಮನೆ ಕಟ್ಟೋದು. ಸಾಲ ಮಾಡಿ ಕಟ್ಬಿಡ್ತೀರಿ. ನಿಮ್ಗೊಂದು ಸಾಲ ಇರುತ್ತೆ, ಮಿನಿಮಮ್ ಒಂದು 30 lakhs, ಇಲ್ಲ ಲೀಸ್ಟ್ ಅಂದ್ರೆ 3 lakhs ಸಾಲ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಅದೊಂದು ಚೂರು ಭಾರ ಅನ್ಸುತ್ತೆ. ಬಟ್ ಈ ವಾರ ಒಂದು ಅರ್ಧದಷ್ಟು ಸಾಲವನ್ನ ತೀರಿಸ್ಕೋತೀರಿ. ಕಾರಣ ಸಪ್ತಮಾಧಿಪತಿ ಧನಸ್ಥಾನದಲ್ಲಿ ಇರುವುದರಿಂದ, ಶುಕ್ರನ ಸ್ಥಾಯಿಯಲ್ಲೇ ಇರುವುದರಿಂದ ನಿಮ್ಗೆ ಅಂಥದ್ದೊಂದು ಸಹಾಯ ನಿಮ್ಮ ಸಂಗಾತಿಯಿಂದ ಬರುತ್ತೆ, ನಿಮ್ಮ ಹೆಂಡತಿಯಿಂದ, ನಿಮ್ಮ ಗಂಡನಿಂದ. ಧನಕ್ಕೆ ಸಂಬಂಧಪಟ್ಟಂತ ಒಂದು ಬ್ಯೂಟಿಫುಲ್ ಸಪೋರ್ಟ್ ಬರ್ತಕ್ಕಂಥದ್ದು, ಟ್ರಾವೆಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಮಕ್ಕಳ ವಿಚಾರದಲ್ಲಿ ಒಂದು 150 ದಿನ ಸ್ವಲ್ಪ ನೋವು ತಿಂತಕ್ಕಂಥದ್ದಾಗುತ್ತೆ. ಸ್ವಲ್ಪ ಗರ್ಭಿಣಿ ಸ್ತ್ರೀಯರ ಎಚ್ಚರಿಕೆ, ಸ್ವಲ್ಪ ಟ್ರೀಟ್ಮೆಂಟ್ ಅಲ್ಲಿರೋರು ಸ್ವಲ್ಪ ಎಚ್ಚರಿಕೆ. ಆಲ್ರೆಡಿ ಮಕ್ಕಳಿದ್ದಾರೆ ಅಂದ್ರೆ ಅವರ ರಿಸಲ್ಟ್ಸು, ಅವರ ಸೆಟಲ್ಮೆಂಟ್ ಅನ್ನತಕ್ಕಂಥದ್ದು ಸ್ವಲ್ಪ ತಲೆಭಾರ ಆಗುತ್ತೆ. ಬಟ್ ಒನ್ಸ್ ಮೇ
ಬಸವ ಜಯಂತಿ ಬರ್ತಿದ್ದಾಗೆ ಇದೆಲ್ಲ ದಾರಿ ಆಗುತ್ತೆ. ಏನ್ ಯೋಚನೆ ಮಾಡ್ಬೇಡಿ ಮಕ್ಕಳೇ. ಶನಿ ಗುರುಜಾರದಲ್ಲಿದ್ದು ನಿಮ್ಗೆ ಲಾಭಸ್ಥಾನ ಹಾಗೂ ಧನಸ್ಥಾನ ನೋಡ್ತಿದ್ದಾನೆ. 10ನೇ ಭಾವಾರ್ಥದಲ್ಲಿ ಫ್ಯಾಂಟಾಸ್ಟಿಕ್ ಮಳೆಗಾಲ ನಿಮಗೆ. ದೇಶ ವಿದೇಶ ಸುತ್ತು ಬರೋದು, ದೇವತಾ ಕ್ಷೇತ್ರಗಳಿಗೆ ಹೋಗಿ ಬರತಕ್ಕಂಥ ಒಂದು ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಗುರು ವಕ್ರ ಇರೋದ್ರಿಂದ ಏನ್ ಮಾಡಿ ಅಂದ್ರೆ, ಯಾವಾಗ್ಲೂ ನಿಮ್ಮ ಹತ್ರ ಒಂದ್ ಸ್ವಲ್ಪ ಹಣ್ಣು, ಕಾಯಿ, ಹೂವು ಈ ತರದ್ ಏನಾದ್ರೂ ಇಟ್ಕೊಂಡಿರಿ. ಯಾರಾದ್ರೂ ದೇವಸ್ಥಾನಗಳಿಗೆ ಹೋದಾಗ, ಹಿರಿಯರನ್ನು ನೋಡ್ಲಿಕ್ಕೆ ಹೋದಾಗ, ಮಕ್ಕಳನ್ನು ನೋಡ್ಲಿಕ್ಕೆ ಹೋದಾಗ, ಗುರು ಸಮಾನರನ್ನು ನೋಡ್ಲಿಕ್ಕೆ ಹೋದಾಗ, ದೊಡ್ಡವರನ್ನ ನೋಡ್ಲಿಕ್ಕೆ ಹೋದಾಗ ಒಂದು ಹಣ್ಣು, ಕಾಯಿ, ಹೂವು, ಫಲತಾಂಬೂಲ ಕೊಡ್ತಲೇ ಇರಿ. ನಿಮ್ ಮನೇಲಿ ಏನಾದ್ರೂ ಒಂದು ಹಣ್ಣು ಕಾಯಿ ಇರಬೇಕು. ಯಾರು ಬಂದ್ರು ಬರಿಗೆಯಿಂದ ಕಳಿಸ್ಬೇಡಿ. ವೃಶ್ಚಿಕ ರಾಶಿ ಬರಿಗೆಯಿಂದ ಎಲ್ಲೂ ಹೋಗ್ಬೇಡಿ. ಏನಾದ್ರೂ ಒಂದು ಬ್ಯಾಗಲ್ಲಿ ಇಟ್ಕೊಂಡಿರೋ 1-2 ಬಾಳೆಹಣ್ಣು. ಅಕ್ಕನ ಮನೆಗೆ, ತಂಗಿ ಮನೆಗೆ, ಮಕ್ಕಳಿರೋ ಮನೆಗೆ, ವಯಸ್ಸಾದವರ ಮನೆಗೆ, ಗುರುಗಳ ಮನೆಗೆ, ಪುರೋಹಿತರು, ಅರ್ಚಕರು, ವೈದಿಕರು, ಗೋಶಾಲೆ, ಗೋವಿಗೆ ಏನಾದ್ರೂ ಒಂದು ಬೆಲ್ಲ ತಿನ್ನಿಸ್ತಾ ಬನ್ನಿ. ತುಂಬಾ ಒಳ್ಳೇದಾಗುತ್ತೆ. ಲಕ್ಷ್ಮಿ ಕಳೆ ಬರುತ್ತೆ ನಿಮಗೆ. ನನ್ನ ಲೆಕ್ಕಾಚಾರ ಸರಿ ಇದ್ರೆ ವೃಶ್ಚಿಕ ಲಗ್ನದವರು ಕೆಲವರು ವಜ್ರ ತಗೊಳ್ಳಂತ ಯೋಗ, ಒಂದು ಉಂಗುರನೋ, ಒಂದು ಬಂಗಾರನೋ, ಒಂದು ಬೆಳ್ಳಿಯ ಒಡವೆಯೋ, ದೇವತಾ ತಟ್ಟೆಯೋ, ದೇವತಾರ್ಚನೆಯ ತಟ್ಟೆ, ಉದ್ಧರಣೆ ಈ ತರದ್ದೆಲ್ಲ ಬರ್ತಕ್ಕಂಥದ್ದು, ಒಂದು ಒಳ್ಳೆ ಫರ್ನಿಚರ್ ನಿಮ್ ಮನೆಗೆ ಬರ್ತಕ್ಕಂಥದ್ದು, ಒಂಥರ ಸೆಂಟ್ ಒಂದು ಮನೆಗೆ ಬರೋದು, ಒಳ್ಳೆ ಒಂದು ವಾಚ್ ಹಾಕೊಳ್ಳೋದು, ಇದೆಲ್ಲ ಬರುತ್ತೆ. ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್.